ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ದೇಶದಲ್ಲಿ ಇವತ್ತೆಲ್ಲ ಕಡೆ ಕೂಡ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಆದರೆ ಬೆಳಗಾವಿಯ ಜನರಿಗೆ ಇವತ್ತು ಡಬಲ್ ಸಂಭ್ರಮ. ಯಾಕಂದ್ರೆ ಬೆಳಗಾವಿಯಲ್ಲಿ ಇವತ್ತು ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನವನ್ನು ಕೂಡ ಅಷ್ಟೇ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ನಾನೀಗ ಬೆಳಗಾವಿ ಜಿಲ್ಲೆಯ ಏನು ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿದ್ದೇನೆ. ನನ್ನ ಹಿಂಭಾಗದಲ್ಲಿ ಕಾಣ್ತಕ್ಕಂಥದ್ದು ಇದು ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ. ಈ ಒಂದು ಸಮಾಧಿ ಸ್ಥಳಕ್ಕೆ ಕಳೆದ 3 ದಿನಗಳಿಂದ ಕೂಡ ಏನು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬಂದು ಇಲ್ಲಿ ರಾಯಣ್ಣನಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು. ಪ್ರಮುಖವಾಗಿ ಕಾಕತಾಳಿ ಏನಂತಂದ್ರೆ ದೇಶಕ್ಕೆ ಸ್ವತಂತ್ರ ಬಂದದ್ದು ಆಗಸ್ಟ್ 15, 1947. ಆದ್ರೆ ಅದೇ ಆಗಸ್ಟ್ 15ರಂದು ಏನು ಸಂಗೊಳ್ಳಿ ರಾಯಣ್ಣನ ಜನ್ಮದಿನ ಮತ್ತು ಜನವರಿ 26 ದೇಶದ ಗಣರಾಜ್ಯೋತ್ಸವ ದಿನವೇ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸ್ತಕ್ಕಂಥ ಇತಿಹಾಸ ಇರತಕ್ಕಂಥದ್ದು. ಸಂಗೊಳ್ಳಿ ರಾಯಣ್ಣ ಏನು ರಾಣಿ ಚೆನ್ನಮ್ಮಳ ಏನು ಆಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನು ಬ್ರಿಟಿಷರ ವಿರುದ್ಧ ಎರಡು ಯುದ್ಧಗಳಾಗುತ್ತೆ. ಮೊದಲ ಆಂಗ್ಲ ಯುದ್ಧದಲ್ಲಿ ಬ್ರಿಟಿಷ್ ಏನು ಕಿತ್ತೂರು ಸಂಸ್ಥಾನ ಗೆಲ್ಲುತ್ತೆ. ಆ ಸಂದರ್ಭದಲ್ಲಿ ಏನು ಕಿತ್ತೂರು ರಾಣಿ ಚೆನ್ನಮ್ಮಗೆ ಜಯ ಆಗುತ್ತೆ. ಬಳಿಕ ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ವಿಚಾರ ಬಂದಾಗ ಬ್ರಿಟಿಷರು ಏನು ಕಿತ್ತೂರಿನ ಮೇಲೆ ದಾಳಿ ಮಾಡ್ತಾರೆ. ಏನು ಧಾರವಾಡದ DC ಆಗಿರ್ತಕ್ಕಂಥ ಥ್ಯಾಕ್ರೆ ಅವರನ್ನ ಅಮಟೂರ್ ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಂಸ್ಥಾನದಲ್ಲಿ ಅವರ ಹತ್ಯೆಯನ್ನ ಮಾಡ್ತಾರೆ. ಬಳಿಕ 2ನೇ ಬಾರಿ ಬ್ರಿಟಿಷರು ಸನ್ನದ್ಧರಾಗಿ ಏನು ಕಿತ್ತೂರು ರಾಜ್ಯದ ಮೇಲೆ ಮುಗಿಬೀಳ್ತಾರೆ. ಆಗ ರಾಣಿ ಚೆನ್ನಮ್ಮ ಸೆರೆ ಆಗ್ತಾಳೆ. ಬಳಿಕ ಈ ಒಂದು ಸಂಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಸಂಗೊಳ್ಳಿ ರಾಯಣ್ಣ ತೀವ್ರವಾದ ಒಂದು ಹೋರಾಟಕ್ಕೆ ನಿಲ್ತಾರೆ. ಗೆರಿಲ್ಲಾ ಮಾದರಿಯಲ್ಲಿ ಬ್ರಿಟಿಷರನ್ನ ನಿದ್ದೆಗೆಡಿಸ್ತಾರೆ. ಗೆರಿಲ್ಲಾ ಮಾದರಿ ಯುದ್ಧ ಮಾಡಿದಂತಹ ದೇಶದ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ಸೇನೆಯ ಕಚೇರಿಗಳಿಗೆ ನುಗ್ತಾನೆ, ಕಚೇರಿಗಳಿಗೆ ಬೆಂಕಿ ಹಚ್ತಾನೆ. ಬಳಿಕ ಏನು ಹೇಗಾದರೂ ಮಾಡಿ ಸಂಗೊಳ್ಳಿ ರಾಯಣ್ಣನ ಹಿಡಿಬೇಕು ಅಂತಂದಾಗ ನಮ್ಮವರೇ ಮೋಸ ಮಾಡಿ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಡ್ತಾರೆ. ಆಗ ಡೋರಿಯಾಳದಲ್ಲಿದ್ದಂತಹ ಸಂಗೊಳ್ಳಿ ರಾಯಣ್ಣ ಈಗಿನ ಸದ್ಯದ ಖಾನಾಪುರದಲ್ಲಿ ತನ್ನ ಏನು ವಾಸಸ್ಥಾನ ಮಾಡಿಕೊಂಡು ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಒಂದು ಸೈನ್ಯವನ್ನ ಸಜ್ಜುಗೊಳಿಸಿರ್ತಾನೆ. ಇಲ್ಲಿ ರಾಯಣ್ಣನನ್ನ ಸೆರೆ ಹಿಡಿದಂತಹ ಬ್ರಿಟಿಷರು ಬಳಿಕ ಏನು ರಾಯಣ್ಣ ಸೇರಿದಂತೆ 6 ಜನರನ್ನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದ ಹೊರವಲಯದಲ್ಲಿ ಗಲ್ಲಿಗೇರಿಸ್ತಾರೆ. ಆ ಒಂದು 6 ಜನರನ್ನ ಎಲ್ಲಿ ಅಂತ್ಯಕ್ರಿಯೆ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಏನು ಸಂಗೊಳ್ಳಿ ರಾಯಣ್ಣನ ಅಂತಿಮ ಇಚ್ಛೆಯ ಪ್ರಕಾರ ಅವರು ನಂದಗಡದ ಹೊರವಲಯದಲ್ಲಿರ್ತಕ್ಕಂಥ ನಾನಿರುವಂತಹ ಸ್ಥಳದಲ್ಲೇ ರಾಯಣ್ಣನನ್ನ ಏನು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅಂದಿನಿಂದಲೂ ಕೂಡ ಇದೊಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥದ್ದು. ಇಲ್ಲಿ ಸಾವಿರಾರು ಜನ ಏನು ಜನವರಿ 26 ಮತ್ತು ಆಗಸ್ಟ್ 15ರಂದು ಬರ್ತಾರೆ. ಏನು ರಾಯಣ್ಣನಂತಹ ಮಗ ಹುಟ್ಲಿ ಅಂತ ಹೇಳಿ ಇಲ್ಲಿ ಹರಕೆಯನ್ನ ಕಟ್ತಕ್ಕಂಥದ್ದು. ನಾನು ಹಿಂಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಜನ ಇಲ್ಲಿ ತೆಂಗಿನಕಾಯಿಯನ್ನು ಕಟ್ತಾರೆ. ಇಂಥ ವೀರ ಧೀರ ನಮ್ಮನೆಯಲ್ಲಿ ಹುಟ್ಲಿ ಅಂತ ಹೇಳಿ ಏನು ಮನವಿಯನ್ನ ಮಾಡ್ತಾರೆ. ಸರ್ಕಾರ ಸಂಗೊಳ್ಳಿ ರಾಯಣ್ಣ ಸಮಾಧಿ ಆಗಿರ್ಬೋದು ಮತ್ತು ಸಂಗೊಳ್ಳಿ ರಾಯಣ್ಣ ಸ್ವಗ್ರಾಮವನ್ನ ಸಾಕಷ್ಟು ಸದ್ಯ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಏನು ಸಂಗೊಳ್ಳಿಯಲ್ಲಿ ರಾಕ್ ಗಾರ್ಡನ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ಕಡೆ ಏನು ಸಮಾಧಿ ಸ್ಥಳದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ. ಇನ್ನೂ ಕೂಡ ಇಲ್ಲಿ ಗ್ಲಾಸ್ ಹೌಸ್ ಮತ್ತು ಇನ್ನಿತರೆ ಕಾಮಗಾರಿ ಉಳಿದಿದೆ, ಅದನ್ನೆಲ್ಲವೂ ಕೂಡ ಆಗ್ಬೇಕು ಅಂತಕ್ಕಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಸ್ಥಳಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ರಾಯಣ್ಣನ ಪರ ಘೋಷಣೆ ಆಗ್ತಕ್ಕಂಥದ್ದು ಮತ್ತು ರಾಯಣ್ಣನಂತಹ ಮಗ ಹುಟ್ಲಿ ಅಂತೇಳಿ ಹರಕೆಯನ್ನು ತೀರಿಸ್ತಾರೆ. ಮತ್ತು ಹರಕೆಯ ಮುಗಿದ ಬಳಿಕವೂ ಕೂಡ ಇಲ್ಲಿ ತೆಂಗಿನಕಾಯಿಯನ್ನು ಕಟ್ಟುವಂತಹ ಪ್ರತೀತಿ ಇರತಕ್ಕಂಥದ್ದು. ಏನೋ ದೇಶ ಸ್ವಾತಂತ್ರ್ಯೋತ್ಸವ ಯಾವಾಗ ಆಚರಿಸುತ್ತೆ ಅವಾಗ ರಾಯಣ್ಣನ ಹುಟ್ಟುಹಬ್ಬ ಏನು ದೇಶ ಗಣರಾಜ್ಯೋತ್ಸವ ಆಚರಿಸುವಂತ ಸಂದರ್ಭದಲ್ಲಿ ರಾಯಣ್ಣನ ರಾಯಣ್ಣನ ಬ್ರಿಟಿಷರು ಗಲ್ಲಿಗೇರಿಸಿದ ದಿನ ರಾಯಣ್ಣನ ಹೋರಾಟ ತ್ಯಾಗ ಏನು ಆತನ ಏನು ಪರಿಶ್ರಮ ಏನಿದೆ ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಖ್ಯಾತ ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಬೈಲಹೊಂಗಲದಿಂದ ಈ ಒಂದು ನಂದಗಡಕ್ಕೆ ಬೈಕ್ ರ್ಯಾಲಿಯನ್ನ ಮಾಡಲಾಗುತ್ತೆ. ಇದು ಹಂತ ಹಂತವಾಗಿ ಈಗ ಬೆಳೆದು ಬಂದಿರತಕ್ಕಂಥದ್ದು. ಈಗ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಈ ಒಂದು ಆಗಸ್ಟ್ 15ಕ್ಕೆ ಇಲ್ಲಿಗೆ ಜನ ಬರ್ತಾರೆ, ರಾಯಣ್ಣನ ಸ್ಮರಣೆಯನ್ನ ಮಾಡ್ತಾರೆ. ಇದು ರಾಯಣ್ಣನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶಕ್ತಿ ಅಂತ ಹೇಳ್ಬೋದು. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಈ ಒಂದು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಡಬಲ್ ಸಂಭ್ರಮ ಮನೆ ಮಾಡಿರುತ್ತೆ. ಇಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮ ಪ್ರತಿಮೆಗೆ ಏನು ಅಲ್ಲಿ ಮಾಲಾರ್ಪಣೆ ಮಾಡುವ ಮೂಲಕ ಅಲ್ಲಿಂದ ಪಾದಯಾತ್ರಿಗಳು ಮಳೆಯನ್ನ ಲೆಕ್ಕಿಸದೆ ಈ ಒಂದು ಸಂಗೊಳ್ಳಿಗೆ ಬರ್ತಾರೆ, ಏನು ನಂದಗಡಕ್ಕೆ ಬರ್ತಾರೆ, ಇಲ್ಲಿ ಗೌರವವನ್ನ ಸಲ್ಲಿಸ್ತಾರೆ. ಏನು ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳಾದ್ರೂ ಕೂಡ ಇದುವರೆಗೂ ಜನ ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಅವ್ರನ್ನ ಮರ್ತಿಲ್ಲ. ಇವ್ರನ್ನ ಪ್ರತಿ ವರ್ಷವೂ ಕೂಡ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು. ಮತ್ತು ರಾಯಣ್ಣನ ಏನು ಪ್ರಖ್ಯಾತಿ ಇದೆ ಅದು ರಾಜ್ಯ ಮತ್ತು ರಾಷ್ಟ್ರಕ್ಕೂ ಕೂಡ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಬಿಟ್ಟರೆ ಯಾರು ಕೂಡ ಗೆರಿಲ್ಲಾ ಯುದ್ಧವನ್ನ ಮಾಡಿರಲ್ಲ. ಆದ್ರೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಈ ಒಂದು ಗೆರಿಲ್ಲಾ ಯುದ್ಧವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಸುರಪುರ ಸಂಸ್ಥಾನಕ್ಕೂ ಹೋಗಿ ಅಲ್ಲಿನ ಸೈನಿಕರನ್ನ ಕರೆತಂದು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಒಂದು ಸಂಘಟನೆಯನ್ನ ಮಾಡಿದ್ದು ನಿಜಕ್ಕೂ ಕೂಡ ಪ್ರಶಂಸನೀಯ. ಮತ್ತು ಸಂಗೊಳ್ಳಿ ರಾಯಣ್ಣರ ತ್ಯಾಗ ಮತ್ತು ಆತನಿರ್ತಕ್ಕಂಥ ಬಿರುದು ಕ್ರಾಂತಿವೀರ ಅಂತಕ್ಕಂಥ ಬಿರುದು. ಹೀಗಾಗಿ
ಪ್ರತಿ ವರ್ಷವೂ ಕೂಡ ಈ ಸಂಗೊಳ್ಳಿಗೆ ಮತ್ತು ನಂದಗಡಕ್ಕೆ ಭೇಟಿ ಕೊಡುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತದೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಪರವಾಗಿ ಘೋಷಣೆಯನ್ನು ಕೂಡ ಅಭಿಮಾನಿಗಳು ಕೂಗ್ತಾರೆ. ಈ ಒಂದು ಕ್ಷೇತ್ರ ಮತ್ತಷ್ಟು ಪ್ರಖ್ಯಾತಿಯನ್ನು ಹೊಂದಬೇಕು, ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಇನ್ನಷ್ಟು ಸೌಲಭ್ಯ ಸಿಗಬೇಕು ಅಂತಕ್ಕಂಥದ್ದು ಇಲ್ಲಿನ ಜನರ ಬೇಡಿಕೆ ಆಗಿದೆ. ಕಾರ್ಯಕ್ರಮ ಚಾಲೂ ಇದೆ. ರಾಯಬಾಗು, ಚಿಕ್ಕೋಡಿ, ಬಾಗಲಕೋಟೆ, ಬಿಜಾಪುರ 3 ದಿನ ಚಾಲೂ ಇದೆ. ನಿನ್ನೆ ರಾತ್ರಿನೂ ಸುಮಾರು ಒಂದು 200 ಜ್ಯೋತಿ ಇಲ್ಲಿಂದ ತಗೊಂಡೋಗಿದ್ದಾರೆ. ಬೆಳಗಿನ 7 ಗಂಟೆಯಿಂದ ಜನ ಬರ್ತಾ ಇದ್ದಾರೆ, ಇನ್ನೂ ಕೂಡ ಜನ ಬರ್ತಾ ಇದ್ದಾರೆ. ಮಳೆಯನ್ನು ಲೆಕ್ಕಿಸದೆ ಜನ ಬರ್ತಾ ಇದ್ದಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇನ್ನೂ ಸೌಕರ್ಯಗಳು ಶೌಚಾಲಯ ಇಲ್ಲ, ಬಂದಂಥ ಜನಗಳಿಗೆ ಸ್ವಲ್ಪ ತೊಂದರೆ ಆಗ್ತಿದೆ. ಸ್ವಲ್ಪ ಎಲ್ಲ ಇನ್ನೂ ಮಿಸ್ಟೇಕ್ ಮಾಡಬೇಕು. ಎರಡಕ್ಕೂ ಹಂಗೆ ಬರ್ತಾರೆ. ದವಿ ನಾವು ಅನ್ನೋದು ನಿಜ ಅನ್ನಿಸುತ್ತೆ, ಇದೆ ನೋಡ್ರೆ ತಿಳಿಬೇಕು. ಆ ಥರ ಒಂದು ಜನ ಬರ್ತಾರೆ. ಇಲ್ಲಾಂದ್ರೆ 10,000 ಜನ ಕ್ರಾಸ್ ಆಗಿರ್ಬೇಕಿಂದ ಇವತ್ತು ಬೆಳಗಿಂದ. ನಿಂಗರಾಜ್ ದಡ್ಡಿಮನಿ ಮಾರಾಡ್ಗಿಂದ ಪ್ರತಿ ವರ್ಷನೂ ಬರ್ತೀವಿ ರಾಯಣ್ಣಗ, ಸಂಗೊಳ್ಳಿ ರಾಯಣ್ಣಗ. ನಮ್ಮಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೀವಿ ಮಾರಾಡಿಗಳಿಗೂ. ಅದು ಕಾರ್ಯಕ್ರಮ ಮುಗಿಸ್ಕೊಂಡು ಪ್ರತಿ ವರ್ಷ ಇಲ್ಲಿ ಭೇಟಿ ಕೊಟ್ಟು ಮರಳಿ ಊರಿಗೆ ಹೋಗ್ತೀವಿ ಎಲ್ಲರೂ, ಪ್ರತಿಯೊಬ್ಬರು. ಹೌದು, ಪ್ರತಿ ವರ್ಷನೂ ಪೂರ ನೀವು ಆ ಕಡೆ ರೋಡ್ ನೋಡ್ಬೇಕು, ಪೂರ ಜಾಮ್ ಐತಿ ಪೂರ. ಸರ ನಮ್ಮ ಧಾರವಾಡ ಹಿಡ್ಕೊಂಡು ಸುತ್ತಮುತ್ತ ಹಳ್ಳಿ ಅಂತ ನಮ್ಗೆ ಆಲ್ ಓವರ್ ಪೂರ ಜನ ಸ್ವಲ್ಪ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗ್ಬೇಕು. ಹೌದು, ಇದೇ ಮಕ್ಕಳಾಗ್ಲಿ, ರಾಯಣ್ಣಂಗೆ ಮಕ್ಕಳು ಹುಟ್ಲಿ, ಅವನಂಗೆ ಇದಾಗ್ಲಿ ಅಂತೇಳಿ. ಜಗದೀಶ್ ಸರ್, ಒಟ್ಟಾರೆ ದೇಶದ ಸ್ವತಂತ್ರ ಸಂದರ್ಭದಲ್ಲಿ ಏನೋ ಬೆಳಗಾವಿ ಜಿಲ್ಲೆಯ ಪ್ರಮುಖ ಇಬ್ಬರು ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಮತ್ತು ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಈ ಒಂದು ಕಿತ್ತೂರು ಸಂಸ್ಥಾನದಲ್ಲಿ ಇರತಕ್ಕಂಥ ಅಮಟೂರು ಬಾಳಪ್ಪ ಅನೇಕರನ್ನ ಎಲ್ಲರೂ ಕೂಡ ಸ್ಮರಣೆಯನ್ನ ಮಾಡ್ತಾರೆ. ಈ ಒಂದು ಸ್ವತಂತ್ರ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಅವರಿಗೆ ನಮನ ಸಲ್ಲಿಸುವಂತ ಪ್ರಕ್ರಿಯೆ ಇನ್ನೂ ಕೂಡ ಜಾರಿಯಲ್ಲಿ ಇರ್ತಕ್ಕಂಥದ್ದು.